ಇದೇ ಸ್ಥಳದಲ್ಲಿ ನನ್ನ ಅಸ್ಥಿಯನ್ನು ಬಿಡಿ ಅಂತ ನಮ್ಮ ಜಾನಕಮ್ಮನವರು ಯಾಕೆ ಹೇಳಿದ್ರು? ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ನವೀನ್ ಅವರೇ, ನಿಮಗೊಂದು ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. 1000 ಜನ 1000 ಮಾತಾಡ್ಕೊಳ್ಳಿ, ತಲೆಯನ್ನೇ ಕೆಡ್ಸೋಣಕ್ ಹೋಗ್ಬೇಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ರಸಿಕರ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನಿವತ್ತು ನಮ್ಮ ಜಾನಕಮ್ಮ ಅವರ ಅಸ್ಥಿಯನ್ನು ಎಲ್ಲಿ ಬಿಟ್ರು, ಯಾಕೆ ಇದೇ ಸ್ಥಳದಲ್ಲಿ ನನ್ನ ಅಸ್ಥಿಯನ್ನು ಬಿಡಿ ಅಂತ ನಮ್ಮ ಜಾನಕಮ್ಮನವರು ಯಾಕೆ ಹೇಳಿದ್ರು ಅನ್ನೋ ಒಂದು ಮಾಹಿತಿನ ನಿಮಗೆ ಹೊತ್ತು ತಂದಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಜಾನಕಿ ಅಮ್ಮನವರ ಯಾರ್ಯಾರೆಲ್ಲ ಅಭಿಮಾನಿಗಳಿದ್ದೀರಿ ಅವರೆಲ್ಲರೂ ಈ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಮತ್ತೆ ಆಗ್ತಡ ಈ ವಿಡಿಯೋ ಶುರು ಮಾಡಿಬಿಡೋಣ. ಏನಪ್ಪ ವಿಷಯ ಅಂದರೆ, ನಮ್ಮ ಜಾನಕಮ್ಮನವರ ಅಸ್ಥಿಯನ್ನು ಶ್ರೀರಂಗಪಟ್ಟಣ ಅಂದರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಹೊರ ವಲಯದಲ್ಲಿರುವ ಗೋಸಾಯಿ ಘಾಟ್ ಕಾವೇರಿ ನದಿ ತೀರದಲ್ಲಿ ಖ್ಯಾತ ಗಾಯಕಿಯಾದ ನಮ್ಮ ಎಸ್ ಜಾನಕಿ ಅಮ್ಮನವರ ಅಸ್ಥಿಯನ್ನು ಸೋಮವಾರದ ದಿನ ವಿಸರ್ಜಿಸಲಾಯಿತು. ಅಸ್ಥಿಯ ಕುಡಿಕೆಗೆ ನದಿ ದಂಡೆಯಲ್ಲಿ ಜಾನಕಿ ಅಮ್ಮನವರ ಮೊಮ್ಮಗಳಾದ ಅಪ್ಸರಾ ಅವರು ಪೂಜೆ ಸಲ್ಲಿಸಿದರು. ನಂತರ ವೈದಿಕ ರಮೇಶ್ ಶರ್ಮಾ ಅವರ ಮಾರ್ಗದರ್ಶನದಂತೆ ಕಾವೇರಿ ನದಿಯಲ್ಲಿ ವಿಸರ್ಜಿಸಿದರು. ಈ ವೇಳೆ ಅಪ್ಸರಾ ಅವರ ಪತಿ ಗಣೇಶ್, ಜಾನಕಿ ಅವರ ಸೊಸೆ ಉಮಾ, ಜಾನಕಿ ಅವರ ಕೇರ್ ಟೇಕರ್ ನವೀನ್, ಜಾನಕಿ ಅವರ ಮೈದುನ ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು. 6 ತಿಂಗಳ ಹಿಂದೆ ಇದೇ ಸ್ಥಳದಲ್ಲಿ ಜಾನಕಿ ಅಮ್ಮನವರ ಮಗನ ಅಸ್ಥಿಯನ್ನು ವಿಸರ್ಜಿಸಲಾಗಿತ್ತು. ಇದೇ ಸ್ಥಳದಲ್ಲಿ ನನ್ನ ಅಸ್ಥಿಯನ್ನು ವಿಸರ್ಜಿಸಿ ಎಂದು ಜಾನಕಮ್ಮನವರು ಹೇಳಿದ್ರಂತೆ. ಆದ್ರೆ ಇಷ್ಟು ಬೇಗ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರಂತ ಯಾರು ಕೂಡ ಎಣಿಸಿರ್ಲಿಲ್ಲ ಅಂತ ನಮ್ಮ ಮೈಸೂರಿನ ಅವರ ಸಾಕು ಮಗ ನವೀನ್ ಅವರು ಹೇಳಿದ್ದಾರೆ. ನವೀನ್ ಅವರು ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂದ್ರೆ, ನಾನು ಮತ್ತೆ ನಮ್ಮ ಮೈಸೂರಿನ 5 ಸ್ನೇಹಿತರು ಸೇರಿಕೊಂಡು ಜಾನಕಿ ಅಮ್ಮವರೊಂದಿಗೆ ತುಂಬಾ ಆತ್ಮೀಯ ಬಾಂಧವ್ಯವನ್ನು ಹೊಂದಿದ್ದೆವು. ಅವರನ್ನು ನೋಡ್ಕೊಳ್ತಿದ್ವಿ ನಾವು. ಆದ್ರೆ ಅವರು ಮೃತಪಟ್ಟ ಮೇಲೆ ಸಾಮಾಜಿಕ ತಾಣಗಳಲ್ಲಿ ನಮ್ಮ ಹೆಸರಿಗೆ ಆಸ್ತಿ ವಿಲ್ ಮಾಡಿದ್ದಾರೆ ಎಂದು ಸುಳ್ಳು ಸುದ್ದಿಯನ್ನ ಹಬ್ಬಿಸಲಾಗ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಜಾನಕಮ್ಮನವರ ಮಗ ಮೃತಪಟ್ಟ ನಂತರ ಜಾನಕಮ್ಮನವರು ಅವರ ಆಸ್ತಿಯನ್ನೆಲ್ಲ ಅವರ ಮೊಮ್ಮಗಳು ಅಪ್ಸರಾ ಅವರ ಹೆಸರಿಗೆ ಮಾಡಿಕೊಟ್ಟಿದ್ದಾರಂತೆ. ಕಣಗಯ್ಯನ ಹುಂಡಿ ತೋಟವನ್ನು ನಾವೇ ಸ್ವಂತ ಹಣದಿಂದ ಖರೀದಿ ಮಾಡಿದ್ವಿ. ನಮ್ಮ ತೋಟದಲ್ಲಿ ಜಾನಕಮ್ಮನವರ ಅಂತ್ಯಕ್ರಿಯೆ ನಡೆಸೋದಕ್ಕೆ ಅವರ ಕುಟುಂಬಸ್ಥರು ಒಪ್ಪಿಗೆ ನೀಡಿದ್ದೇ ನನ್ನ ಒಂದು ಸೌಭಾಗ್ಯ ಅಂತ ನವೀನ್ ಅವ್ರು ಹೇಳ್ತಾರೆ. ನೋಡ್ರಿ, ನಾವ್ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಕ್ ಹೋದಾಗೆಲ್ಲ ಹಿಂಗೆ ಏನಾರ ಒಂದು ಅವ್ರ ಮೇಲೆ ಗೂಬೆ ಕೂರ್ಸೋ ಕೆಲಸ ನಡೀತಾನೆ ಇರುತ್ತೆ. ನವೀನ್ ಅವರೇ, ನೀವು ಯಾವ್ದಕ್ಕ ತಲೆ ಕೆಡ್ಸ್ಕೋಬೇಡಿ. ಯಾಕಂದ್ರೆ ನೀವು 13 ವರ್ಷ ಇದ್ದಾಗಿಂದಲೇ ಜಾನಕಮ್ಮನವರ ಅಪ್ಪಟ ಅಭಿಮಾನಿಗಳು. 25 ಇಯರ್ಸ್ ಮೇಲೆಯಿಂದ ನನಗೊಂದು ಫ್ಯಾನ್ ಇದ್ದಾನೆ, ನವೀನ್ ಅಂತ, ಮೈಸೂರು ಹುಡುಗ. ಈ ಸೀರೆ ಆ ಹುಡುಗ ಕೊಟ್ಟಿದ್ದ ಸೀರೆ, ಮೈಸೂರಿನ ಸೀರೆ, ಮೈಸೂರು ಹುಡುಗ ಕೊಟ್ಟ ಸೀರೆ. ಅವ್ರ ಫ್ಯಾನ್ ಆದ್ರೇನು ನನ್ನ ಮಗನ ಹಾಗೇನೆ. ಈಗಲೇ ಅವನಿಗೆ ಮದುವೆ ಆಗಿ ಮಗು ಹುಟ್ಟಿದೆ. ತುಂಬಾ ಚೆನ್ನಾಗಿದ್ದಾನೆ ಮುದ್ದಾಗಿ ಈ ಮಗನು. ಬಾಕಂದ ದೇವ್ಯಾಶ್ ನನ್ನ ಮುದ್ದು ಮಗನು. ಇವನು ಯಾವಾಗಲಿಂದನೋ ನನ್ನ ಸಾಂಗ್ಸ್ ಎಲ್ಲ, ನಾನು ಮರ್ತೋಗ ಸಾಂಗ್ಸ್ ಎಲ್ಲ ನನ್ನ ಕ್ಯಾಸೆಟ್ ಮಾಡಿ ಕಳಿಸ್ತಾ ಇರೋದು. ನನಗೆ ಜ್ಞಾಪಕ ಇರಲ್ಲ, ಹಾಡ್ತೀನಿ ಹೊತ್ತು, ಆಮೇಲೆ ಎಲ್ಲ ಮರ್ತೋಗ್ಬಿಡ್ತೀನಿ. ಅಮ್ಮ ಈ ಸಾಂಗ್ ಚೆನ್ನಾಗಿ ಹಾಡಿದ್ದೀರಿ, ಈ ಸಾಂಗ್ ಚೆನ್ನಾಗಿ ಹಾಡಿದ್ದೀರಿ ಅಂತ ಎಲ್ಲ ಕ್ಯಾಸೆಟ್ ಮಾಡಿ ನನಗೆ ಮೆಡ್ರಾಸ್ಗೆ ಕೊರಿಯರ್ ಮಾಡೋದು. ಅದರಿಂದ ನನಗೆ ಕೆಲವು ಸಾಂಗ್ಸ್ ಎಲ್ಲ ಜ್ಞಾಪಕ ಇದೆ, ಇಲ್ಲಾಂದ್ರೆ ಜ್ಞಾಪಕನೇ ಇರಲ್ಲ. ನೀವು ಯಾವುದೇ ಒಂದು ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ತಾನೆ ನೀವು ನಿಮ್ಮ ಒಂದು ಕರ್ತವ್ಯನ ಮಾಡ್ಕೊಂಡೋಗಿ, ನಾವು ನಮ್ಮ ಒಂದು ಆತ್ಮ ಸಾಕ್ಷಿಗೆ ಯಾವತ್ತು ಮೋಸ ಮಾಡದಿದ್ರೆ ಸಾಕು, ಅಷ್ಟೇ. ನವೀನ್ ಅವರೇ, ನಿಮಗೊಂದು ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. 1000 ಜನ 1000 ಮಾತಾಡ್ಕೊಳ್ಳಿ, ತಲೆಯನ್ನೇ ಕೆಡ್ಸೋಣಕ್ ಹೋಗ್ಬೇಡಿ. ಯಾಕಂದ್ರೆ ಅವರೆಲ್ಲ ಬಂದು ಏನ್ ಜಾನಕಮ್ಮನವ್ರನ್ನ ನೋಡ್ಕೊಂಡವ್ರಲ್ಲ. ಹಾಗಾಗಿ ನೀವೇನ್ ಅನ್ಕೊಂಡಿರೋ ಆ ಕೆಲಸ ಮಾಡಿ. ಇದಕ್ಕೆಲ್ಲ ನಮ್ಮ ಜಾನಕಮ್ಮನವರ ಅಭಿಮಾನಿಗಳ ಸಪೋರ್ಟ್ ಇದ್ದೇ ಇರುತ್ತೆ.
ಹಾಗೇನೆ ಎಲ್ಲ ಕಡೆ ಇದ್ದಿದ್ದೆ ಏನ್ ಗೊತ್ತಾ, ಯಾರನ್ನಾರ ನಾವು ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ಒಂದು ಮಾನವೀಯತೆಯಿಂದ ನೋಡ್ಕೊಳಕ್ ಹೋದಾಗೆ ಅದ್ರ ಮೇಲೆ ಗೂಬೆ ಕೊರ್ಸೋ ಜನ ಜಾಸ್ತಿ. ಅವರು ನೋಡ್ಕೊಳಲ್ಲ, ನೋಡ್ಕೊಳರ್ಗೂ ಬಿಡಲ್ಲ. ನೋಡ್ಕೊಂಡ್ಮೇಲೆ ಇನ್ನೇನಕ್ಕೆ ನೋಡ್ಕೊಂಡಿರ್ತಾನೆ ತಗೋ, ಏನೋ ಅವ್ರ ಆಸ್ತಿ ಇತ್ತಂತೆ ಅದಕ್ಕೆ ನೋಡ್ಕೊಂಡವನೆ, ಇಲ್ಲಾಂದ್ರೆ ಅವನೇನಕ್ಕೆ ನೋಡ್ಕೊಂಡಿದ್ದ. ಬರೀ ಇಂಥ ಮಾತುಗಳೇ ನಮ್ ಜನಗಳದ್ದು. ಹಾಗಾಗಿ ನೀವು ತಲೆ ಕೆಡ್ಸ್ಕೊಬೇಡಿ ನವೀನ್ ಅವರೇ, ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಸ್ಮಾರಕ ನಿರ್ಮಾಣ ಮಾಡ್ಬೇಕು ಅನ್ನೋ ಒಂದು ಕನಸಿದೆ ನವೀನ್ ಅವರಿಗೆ, ಅದೇನಂತ ನೋಡ್ಕೊಂಡ್ ಬಂದ್ಬಿಡೋಣ. ಜಾನಕಮ್ಮನವರು ಮೈಸೂರಿನ ಗದ್ದಿಗೆ ರಸ್ತೆಯ ಮನೆಯಲ್ಲಿ ವಾಸ ಮಾಡ್ತಿದ್ದರಿಂದ ಸರ್ಕಾರ ಈ ರಸ್ತೆಗೆ ಜಾನಕಮ್ಮನವರ ಹೆಸರನ್ನ ನಾಮಕರಣ ಮಾಡಬೇಕು. ಹಾಗೇನೆ ಸರ್ಕಾರ ಸ್ಮಾರಕ ನಿರ್ಮಾಣ ಮಾಡದಿದ್ರೆ ಜಾನಕಮ್ಮ ಅವರ ಅಭಿಮಾನಿಗಳೆಲ್ಲ ಸೇರಿ ಅಂತ್ಯಕ್ರಿಯೆ ನಡೆದ ಸ್ಥಳದಲ್ಲಿ ಸ್ಮಾರಕ ನಿರ್ಮಾಣ ಮಾಡೇ ಮಾಡ್ತೀವಿ, ಅವರ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಕಾರ್ಯಕ್ರಮ ರೂಪಿಸಲು ಯೋಚನೆ ಮಾಡ್ತೀವಿ ಅಂತ ನಮ್ಮ ನವೀನ್ ಅವರು ಹೇಳಿದ್ದಾರೆ. ನವೀನ್ ಅವರೇ, ನೀವು ನಮ್ಮ ಜಾನಕಮ್ಮನವರ ಹೆಸರು ಶಾಶ್ವತವಾಗಿ ಉಳಿಯೋದಕ್ಕೆ ಏನೆಲ್ಲ ನೀವು ಮಾಡ್ತಿರೋ ಅದಕ್ಕೆಲ್ಲ ನಮ್ಮೆಲ್ಲ ಸಹಕಾರ ಇರುತ್ತೆ. ಸರ್ಕಾರ ಏನಾದ್ರು ಜಾನಕಮ್ಮನವರ ಸ್ಮಾರಕ ಮಾಡದಿದ್ರು ಪರವಾಗಿಲ್ಲ, ನಾವೆಲ್ಲ ಅಭಿಮಾನಿಗಳು ಸೇರ್ಕೊಂಡು ನಮ್ಮ ಜಾನಕಮ್ಮನವರ ಸ್ಮಾರಕವನ್ನ ಅದ್ಭುತವಾಗಿ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ, ನಮ್ಮ ಜಾನಕಮ್ಮನವರ ಅಭಿಮಾನಿಗಳೆಲ್ಲ ಈ ಒಂದು ಜಾನಕಮ್ಮನವರ ಸ್ಮಾರಕ ಮಾಡೋದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರ್ಬೇಕಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕೇಳ್ಕೊತೀನಿ. ಹಾಗೇನೆ ನಮ್ಮ ಜಾನಕಮ್ಮನವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕೊಳ್ತೀನಿ. ಹಾಗೇನೆ ಜಾನಕಮ್ಮ ಅವರ ಒಂದು ಹಾಡು ನೆನಪಾಗ್ತಿದೆ. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ, ಹಿಂದೆ ತಕೋ ನಾನಿನ್ನಲಿ ಬೆರೆವಂತ ಮನಸಾಗಿದೆ, ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ, ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ, ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಜಾನಕಮ್ಮ ಅವರೇ, ನಿಮ್ಮ ಒಂದು ವಾಯ್ಸ್ಗೆ ಮರಳಾದವರೇ ಇಲ್ಲ. ಹಾಗಾಗಿ ಈ ಒಂದು ಹಾಡನ್ನ ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಕನ್ನಡ ಚಿತ್ರರಂಗ ಉಳಿಸಿ, ಕನ್ನಡ ಚಿತ್ರರಂಗ ಬೆಳೆಸಿ. ಜೈ ಕರ್ನಾಟಕ. ಧನ್ಯವಾದಗಳು.